ಅರೆ ಸುಮಿತ್ರಾ ಅವರೇ, ಇಷ್ಟೊಂದು ಚಳಿಯಲ್ಲಿ ನೀವು ಬಾಗಿಲತ್ರ ಯಾಕೆ ಕೂತಿದ್ದೀರಾ? ಮನೆಯಲ್ಲಿ ಯಾರೂ ಇಲ್ವಾ? ಅಥವಾ ನಿಮ್ಮ ಸೊಸೆ ನಿಮ್ಮನ್ನು ಹೊರಗೆ ಹಾಕಿದ್ಲ ಹೇಗೆ? ಅಲ್ವಾ ಮತ್ತೆ, ವಿದ್ಯಾವಂತೆ ಶ್ರೀಮಂತ ಮನೆತನದ ಹುಡುಗಿಯನ್ನು ಸೊಸೆಯಾಗಿ ತಂದರೆ ಹೀಗೆ ಆಗೋದು ಎಂದು ಪಕ್ಕದ ಮನೆ ಶಕುಂತಲ ಅವರು ಹೇಳ್ತಾರೆ. ಅಷ್ಟರಲ್ಲಿ ಎದುರು ಮನೆಯ ಸುನೈನಾ ಅವರು ಹೇಳ್ತಾರೆ, ಅರೆ ಅಕ್ಕ, ನೀವು ಅವರ ಹತ್ರ ಏನು ಕೇಳ್ತೀರಾ? ಎಲ್ಲರೆದುರಿಗೂ ತುಂಬ ಒಳ್ಳೆಯವರಾಗಿ ಆಡ್ತಾರೆ. ಆದರೆ ನಮ್ಮ ಮನೆ ಅಡುಗೆ ಕೋಣೆಯ ಕಿಟಕಿ ಬಾಗಿಲು ಅವರ ಮನೆಯ ಕಿಟಕಿಗೆ ತಾಗಿ ಇದೆ. ಎಲ್ಲ ದಿನ ಗಲಾಟೆ ಕೇಳ್ತಾನೇ ಇರುತ್ತೆ. ಇವರ ಸೊಸೆ ಇದ್ದಾಳಲ್ಲ, ಒಂದು ಕೆಲಸನ ಅವಳು ಮಾಡೋದಿಲ್ಲ, ಎಲ್ಲನೂ ಇವರ ಹತ್ರನೇ ಮಾಡಿಸ್ತಾಳೆ. ನಾನು ದೊಡ್ಡ ಮನೆ ಮಗಳು, ನೀವು ಹೇಳುತ್ತಿರುತ್ತಿರಲ್ಲ, ನಾನು ನಿನ್ನನ್ನು ಮಗಳ ಹಾಗೆ ನೋಡ್ಕೋತೀನಿ, ಸೊಸೆಯಾಗಿ ಅಲ್ಲ ಅಂತ, ಈಗ ಅನುಭವಿಸಿ ಅಂತ ಹೇಳುತ್ತಿರುತ್ತಾಳೆ. ಯಾವ ಸೊಸೆಯಾದರೂ ತನ್ನ ಅತ್ತೆ ಹತ್ರ ಈ ಥರ ಹೇಳ್ತಾಳಾ? ಆದರೆ ನಮಗೇನು, ನಮಗೆ ಬಿಟ್ಟಿ ಮನರಂಜನೆ ಸಿಗ್ತಾ ಇದೆ ಎಂದು ಹೇಳಿ ಇಬ್ಬರು ಅಲ್ಲಿಂದ ಕಾಲ್ಕಿತ್ತರು. ಅವರಿಬ್ಬರ ಮಾತು ಸುಮಿತ್ರಾ ಅವರ ಕಿವಿಯಲ್ಲಿ ಧ್ವನಿಗುಟ್ಟುತ್ತಲೇ ಇತ್ತು. ಅವರು ಯೋಚಿಸತೊಡಗಿದರು. ನಾನು ಇಷ್ಟೊಂದು ನಿಶಕ್ತಳೆ? ನಿನ್ನೆಯ ತನಕ ಅವರ ಸೊಸೆ ಅವರಿಗೆ ಚುಚ್ಚು ಮಾತಿನಿಂದಲೇ ನೋಯಿಸುತ್ತಿದ್ದರು. ಇಂದು ಸುಮಿತ್ರಾ ಅವರು ದೇವಸ್ಥಾನಕ್ಕೆ ಹೋಗಿರುವಾಗ ಅವರು ಬರುವ ಮುಂಚೆ ಸೊಸೆ ಮನೆಗೆ ಬೀಗ ಹಾಕಿ ಊರು ಸುತ್ತಲು ಹೋಗಿದ್ದಳು. ಪಾಪ ಸುಮಿತ್ರಾ ಅವರು ತಮ್ಮ ಸೀರೆಯ ಸೆರಗನ್ನು ಮೈ ತುಂಬ ಹೊದ್ದು ಚಳಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತಾ ಪಕ್ಕದ ಮನೆಯವರ ಮಾತನ್ನು ನೆನೆಯುತ್ತಾ ಕೂತಿದ್ರು. ಆದರೆ ಆ ಕೊರೆಯುವ ಚಳಿಯಲ್ಲಿ ಹೇಗೆ ತಾನೇ ಇರುವರು? ನಿನ್ನೆ ಮೊನ್ನೆ ಬಂದ ಸೊಸೆಯವರನ್ನು ಒಂದು ದಿನಾನೂ ನೆಮ್ಮದಿಯಿಂದ ಇರಲು ಬಿಟ್ಟಿರಲಿಲ್ಲ. ಈಗ ಅವರು ಒಂದು ಗಟ್ಟಿ ನಿರ್ಧಾರಕ್ಕೆ ಬರ್ತಾರೆ, ತಮಗೋಸ್ಕರ ತಾವು ಹೋರಾಡಲೇಬೇಕೆಂದು. ಹೀಗೆ ಯೋಚಿಸುತ್ತಾ ಅವರಿಬ್ಬರನ್ನು ನೆನೆಯತೊಡಗಿದರು. ಸುಮಿತ್ರಾ ಅವರ ಸೊಸೆ ಮನೆಗೆ ಕಾಲಿಟ್ಟ ಸ್ವಲ್ಪ ದಿನದಲ್ಲೇ ತನ್ನ ಆಟವನ್ನು ತೋರಿಸಲು ಶುರು ಮಾಡಿದ್ದಳು. ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದೆ ಇರುವಾಗ ಸುಮಿತ್ರಾ ಅವರು ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದರು. ಆಗ ಅವರ ಸೊಸೆ ರೇಣು ಒಂದು ಗ್ಲಾಸ್ ನೀರನ್ನು ಅವರ ಮುಖಕ್ಕೆ ಚೆಲ್ಲುತ್ತಾ ಹೇಳಿದಳು, ಅತ್ತೆ, ಓ ಅತ್ತೆ, ಎದ್ದೇಳಿ ಬೇಗ, ಎಷ್ಟು ಮಲಗುತ್ತೀರಾ? ನನಗೆ ಇಲ್ಲಿ ತುಂಬ ಹೊಟ್ಟೆ ಹಸಿವಾಗ್ತಿದೆ. ನೀವು ನೋಡಿದರೆ ಕುಂಭಕರ್ಣನ ಥರ ಮಲಗಿದ್ದೀರಾ. ಸಂಜೆಯಾಗಿದೆ, ಚಹಾ ಮಾಡಿ ತಿಂಡಿ ಏನಾದರೂ ಮಾಡಿಕೊಡುವುದಲ್ವಾ? ನನಗೊಂದು ಗೊತ್ತಾಗ್ತಿಲ್ಲ, ನನ್ನ ಅಪ್ಪ ಅಮ್ಮ ಯಾಕೆ ನಿಮ್ಮ ಮನೆಗೆ ನನ್ನನ್ನು ಮದುವೆ ಮಾಡಿ ಕಳಿಸಿದರು ಅಂತ. ಈಗ ನನ್ನ ಮುಖ ಏನು ನೋಡ್ತಾ ಇದ್ದೀರಾ? ಬೇಗ ಎದ್ದು ಸ್ಯಾಂಡ್ವಿಚ್ ಅಥವಾ ಪಕೋಡಾನು ಮಾಡಿಕೊಡಿ, ಅದರ ಜೊತೆ ಒಳ್ಳೆ ಮಸಾಲೆ ಟೀಯನ್ನು ಮಾಡಿಕೊಡಿ. ಸುಮಿತ್ರಾ ಅವರು ಕಣ್ಣು ಬಿಟ್ಟು ಸೊಸೆಯನ್ನು ನೋಡತೊಡಗಿದರು. ಯಾಕೆಂದರೆ ಸೊಸೆ ರೇಣು ಅಷ್ಟು ಚಾಲಾಕಿಯಾಗಿದ್ಲು. ಸುಮಿತ್ರಾ ಅವರು ತಮ್ಮ ಗಂಡ ಅಥವಾ ಮಗನ ಬಳಿ ಸೊಸೆಯ ವಿಷಯವನ್ನು ಹೇಳುವ ಮುಂಚೆಯೇ ಅವಳು ತನ್ನನ್ನು ಒಳ್ಳೆಯವಳಾಗಿ ತೋರಿಸುತ್ತಾ ಸತಿ ಸಾವಿತ್ರಿಯಾಗಿ ನಟಿಸುತ್ತಾ ತನ್ನ ಮಾವ ಮತ್ತು ಗಂಡನನ್ನು ನಂಬಿಸುತ್ತಿದ್ದಳು. ಇದರಿಂದ ಸುಮಿತ್ರಾ ಅವರು ಹೇಳುವ ಮಾತುಗಳನ್ನು ಅವರು ನಂಬುತ್ತಿರಲಿಲ್ಲ. ಸುಮಿತ್ರಾ ಅವರು ಸೊಸೆ ಹತ್ರ ಹೇಳುತ್ತಾರೆ, ಮಗಳೇ, ಸ್ವಲ್ಪ ನನ್ನ ವಯಸ್ಸಿಗಾದರೂ ಮರ್ಯಾದೆ ಕೊಡು. ನಾನು ನಿನ್ನ ಅಮ್ಮನ ವಯಸ್ಸಿನವಳು. ನೀನು ನಿನ್ನ ಅಮ್ಮನ ಬಳಿ ಇದೇ ರೀತಿ ಮಾತಾಡ್ತಿದ್ದೀಯಾ? ನಿನ್ನ ಅಮ್ಮ ಮಲಗಿದ್ದಾಗ ಇದೇ ರೀತಿ ಎಬ್ಬಿಸ್ತಿದ್ಯಾ? ಆಗ ರೇಣು, ಓ ಹಲೋ, ನನ್ನ ಅಮ್ಮನನ್ನು ನಿಮ್ಮ ಜೊತೆ ಕಂಪೇರ್ ಮಾಡಬೇಡಿ. ಎಲ್ಲಿ ನನ್ನ ಅಮ್ಮ, ಎಲ್ಲಿ ಹಳ್ಳಿಗುಗ್ಗಿನಂತಿರುವ ನೀವು. ನೆನಪಿಟ್ಟುಕೊಳ್ಳಿ, ನಿಮ್ಮ ಗಂಡ ಮತ್ತು ಮಗನನ್ನು ಜೀವಂತವಾಗಿ ನೋಡಬೇಕು ಅಂತ ಆಸೆ ಇದ್ದರೆ ನಾನು ಏನು ಹೇಳ್ತೀನೋ ಅದನ್ನು ಕೇಳಿ, ಇಲ್ಲಾಂದರೆ ಒಂದಿನ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಿಮ್ಮ ಮಗ ನನಗೆ ತುಂಬ ಟಾರ್ಚರ್ ಕೊಡ್ತಾನೆ, ಹಾಗೆ ನಿಮ್ಮ ಗಂಡ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಂತ ಇಷ್ಟೇ ಸಾಕು, ಪೊಲೀಸರು ಇಲ್ಲಿಯೇ ಬರ್ತಾರೆ. ನಿಮ್ಮ ಗಂಡ ಮಗ ಜೈಲಲ್ಲಿ ಕಂಬಿಣಿಸ್ತಿರ್ತಾರೆ. ಅದು ಆಗಬಾರದು ಅಂದರೆ ನೀವೀಗ ಅಡುಗೆ ಕೋಣೆಗೆ ಹೋಗಿ ಎಂದು ಹೇಳಿ ರೇಣು ಟಿವಿ ಮುಂದೆ ಕೂರ್ತಾಳೆ. ಹೀಗೆ ದಿನ ಸಾಗುತ್ತಲಿತ್ತು. ಹತ್ತಿರ 1 ವರ್ಷ ಆಗಿತ್ತು. ಯಾರು ನಂಬುತ್ತಾರೆ ಹೇಳಿ? ಮನೆಗೆ ಬಂದು 12 ತಿಂಗಳಷ್ಟೇ ಆಗಿರುವ ಹೊಸ ಸೊಸೆ ತನ್ನತ್ತೆಗೆ ಇಷ್ಟು ಕಷ್ಟ ಕೊಡುತ್ತಾಳೆಂದು ದಿನ ಕಳೆಯುತ್ತಾ ಹೋದಂತೆ ಸುಮಿತ್ರಾ ಅವರ ಗಂಡ ಶಂಕರಾಚಾರ್ಯರಿಗೂ ಗೊತ್ತಾಯಿತು. ಒಂದಿನ ಸುಮಿತ್ರಾ ಅವರು ತಲೆ ಬಾಚುತ್ತಾ ಕೂತಿದ್ದರು. ಆಗ ಬಂದ ಶಂಕರ್ ಹೇಳಿದರು, ಸುಮಿತ್ರಾ, ನೀನ್ಯಾಕೆ ಹೀಗೆ ಜಡೆ ಹಾಕೋದಿಲ್ಲ? ಇಡೀ ದಿನ ಕೂದಲು ಬಿಟ್ಟಿರ್ತೀಯಲ್ಲ, ಯಾಕೆ ಎಂದು ಕೇಳಿದಾಗ ಸುಮಿತ್ರಾ ಅವರು,
ಅವರ ಮಾತಿನ ಕಡೆ ಗಮನ ಹರಿಸದಂತೆ ಇದ್ದರು. ಆಗ ಶಂಕರಾಚಾರ್ಯರ ಕಣ್ಣು ಅವರ ಕುತ್ತಿಗೆಯ ಮೇಲಿರುವ ಕಪ್ಪು ಕಲೆಯ ಮೇಲೆ ಬಿತ್ತು. ಅದೇನೆಂದು ಆಚಾರ್ಯರು ಕೇಳಿದ ಕೂಡಲೇ ಸುಮಿತ್ರಾ ಅವರು ಅಳಲು ಶುರು ಮಾಡಿದರು. ಮತ್ತೆ ಹೇಳಿದರು, ನಾನೇನು ಹೇಳಲಿ ನಿಮಗೆ? ರೇಣು ಅವಳ ಬಟ್ಟೆಯನ್ನು ಐರನ್ ಮಾಡಲು ಹೇಳಿದಳು. ಆದರೆ ನಾನು ನನಗೆ ಆಗಲ್ಲ ಅಂದಾಗ ಅದೇ ಐರನ್ ಬಾಕ್ಸನ್ನು ಬಿಸಿ ಮಾಡಿ ನನ್ನ ಕುತ್ತಿಗೆ ಮೇಲೆ ಇಟ್ಟಳು. ಮತ್ತೆ ಹೇಳಿದಳು, ಇಂದಿನಿಂದ ನಾನು ತಲೆ ಕಟ್ಟಬಾರದೆಂದು. ನಾನು ಇದನ್ನೆಲ್ಲ ನಿಮ್ಮ ಬಳಿ ಹೇಳಿದರೆ ನಿಮ್ಮಿಬ್ಬರನ್ನು ಜೈಲಿಗೆ ಹಾಕಿಸ್ತಾಳಂತೆ ಎಂದು ಹೇಳುತ್ತಾ ಸಾವಿತ್ರಿಯವರು ಬಿಕ್ಕಿ ಬಿಕ್ಕಿ ಅತ್ತರು. ಆಗ ಶಂಕರಾಚಾರ್ಯರು, ನನ್ನನ್ನು ಕ್ಷಮಿಸಿಬಿಡು ಸಾವಿತ್ರಿ, ನಾನು ನಿನ್ನ ಮಾತನ್ನು ನಂಬಲೇ ಇಲ್ಲ. ಬದಲಿಗೆ ನಾನು ನಿನ್ನನ್ನೇ ಬೈದೆ, ಸೊಸೆಯನ್ನು ಮಗಳ ರೀತಿ ನೋಡಿಕೋ ಎಂದು. ಈಗಲೂ ನನಗೆ ನೆನಪಿದೆ ಆ ದಿನ ರಾತ್ರಿ ನೀನು ನನ್ನಲ್ಲಿ ಹೇಳಿದ್ದು ಎನ್ನುತ್ತಾ ಶಂಕರಾಚಾರ್ಯರು ಮತ್ತು ಸುಮಿತ್ರಾ ಆ ದಿನವನ್ನು ನೆನಪಿಸತೊಡಗಿದರು. ಮೊದಲ ಬಾರಿ ಸುಮಿತ್ರಾ ಅವರು ಆಚಾರ್ಯರ ಬಳಿ ಸೊಸೆ ರೇಣು ಬಗ್ಗೆ ದೂರಿದ್ದರು. ನೋಡ್ರಿ, ಸಾಯಂಕಾಲ 6 ಗಂಟೆ ಆಯಿತು. ರೇಣು ಮಾರ್ಕೆಟ್ಗೆ ಹೋದವಳು ಇನ್ನೂ ಮನೆಗೆ ಬಂದಿಲ್ಲ. ಇಷ್ಟೊತ್ತು ಮಾರ್ಕೆಟ್ನಲ್ಲಿ ಏನು ಮಾಡ್ತಿದ್ದಾಳೆ? ಬೆಳಿಗ್ಗೆ 10 ಗಂಟೆಗೆ ಹೋಗಿದ್ದಾಳೆ. ಇಷ್ಟರವರೆಗೆ ಅವಳ ಯಾವುದೇ ಸುದ್ದಿನೂ ಇಲ್ಲ. ತುಂಬ ಸಲ ಕಾಲ್ ಮಾಡಿದ್ದು ಆಯಿತು, ಆದರೆ ಅವಳು ಕರೆ ಎತ್ತುತ್ತಲೇ ಇಲ್ಲ. ಅವಳ ಈ ವರ್ತನೆ ನನಗೆ ಇಷ್ಟ ಆಗ್ತಾ ಇಲ್ಲ ರೀ. ನಾನು ಮೊದಲೇ ಹೇಳಿದ್ದೀನಿ. ನೀವು ಈಗ ಅವಳಿಗೆ ಬುದ್ಧಿ ಹೇಳಿಲ್ಲ ಅಂದರೆ ಮುಂದೆ ಇದು ಎಲ್ಲೋಗಿ ತಲುಪುತ್ತೋ. ನೀವಂತೂ ಮನೆಯಲ್ಲಿ ಇರೋದಿಲ್ಲ, ನಾನು ತಾನೇ ಇರೋಳು. ಆಗ ಶಂಕರಾಚಾರ್ಯರು ತಲೆ ಎತ್ತಿ ಗಡಿಯಾರ ನೋಡಿ ಹೇಳಿದರು, ಹೌದು, ತುಂಬ ಲೇಟ್ ಆಗಿದೆ. ಇಷ್ಟೊತ್ತಿಗಾಗಲೇ ಮನೆಗೆ ಬರಬೇಕಿತ್ತವಳು. ಒಂದು ಕೆಲಸ ಮಾಡು, ರಾಹುಲ್ಗೆ ಫೋನ್ ಮಾಡಿ ವಿಚಾರಿಸು, ಅವನಿಗೆ ಗೊತ್ತಿರಬಹುದು. ಸುಮಿತ್ರಾ ಹೇಳ್ತಾರೆ, ರೀ ನೀವೇನು ಹೇಳ್ತಿದ್ದೀರಾ? ಅವನು ಆಫೀಸ್ನಲ್ಲಿ ಇರ್ತಾನೆ. ಇವಳು ಬೆಳಿಗ್ಗೆ ಹೋಗಿದ್ದಾಳೆಂದು ಅವನಿಗೆ ಹೇಗೆ ಗೊತ್ತಿರುತ್ತೆ? ಸುಮ್ಮನೆ ಅವನಲ್ಲಿ ಕೇಳಿ ಅವನಿಗೆ ಯಾಕೆ ಟೆನ್ಷನ್ ಕೊಡೋದು? ಬೇಡ ಬಿಡಿ ಎಂದಾಗ ಶಂಕರಾಚಾರ್ಯರು ದಿನಪತ್ರಿಕೆಯಲ್ಲಿ ಉಳಿದ ವಿಚಾರವನ್ನು ಓದಲು ಶುರು ಮಾಡಿದರು. ಇತ್ತ ಸುಮಿತ್ರಾ ಅವರು ರೂಮಿನಿಂದ ಬಾಗಿಲಿನೆಡೆಗೆ ನಡೆಯುತ್ತಾ ಯೋಚಿಸತೊಡಗಿದರು. 3 ತಿಂಗಳಿಗೆ ಮುಂಚೆ ಅಷ್ಟೇ ತಮ್ಮ ಒಬ್ಬನೇ ಮಗ ರಾಹುಲನಿಗೆ ಮದುವೆ ಮಾಡಿ ರೇಣು ಈ ಮನೆಗೆ ಬಂದಿದ್ದಳು. ಆದರೆ ಅವಳು ಸೊಸೆ ಥರ ನಡೆದುಕೊಳ್ಳುತ್ತಿರಲಿಲ್ಲ. ಅವಳ ಮಾತೆ ನಡೆಯಬೇಕೆಂಬ ಆಟ ಅವಳಿಗೆ. ಮದುವೆ ಮುಂಚೆ ಅವಳನ್ನು ನೋಡಲು ಹೋದಾಗ ಅವಳ ಅಮ್ಮ ಅವಳನ್ನು ಹೊಗಳಿ ಅಟ್ಟಕ್ಕೇರಿಸಿದ್ರು. ಆದ್ದರಿಂದ ಶಂಕರರು ಮತ್ತು ಸುಮಿತ್ರರವರು ಒಳ್ಳೆ ಮನೆತನದ ಹುಡುಗಿ, ಪರಿವಾರದೊಂದಿಗೆ ಇರೋದರಿಂದ ಒಳ್ಳೆ ಸಂಸ್ಕಾರನೂ ಇರುತ್ತೆಂದು ಈ ಸಂಬಂಧವನ್ನು ಒಪ್ಪಿ ತಮಗೆ ಓಕೆ ಎಂದು ಒಪ್ಪಿಗೆ ಸೂಚಿಸಿದ್ದರು. ಆದರೆ ಹೇಳ್ತಾರಲ್ಲ, ದೊಡ್ಡ ಅಂಗಡಿಯಲ್ಲೂ ಕೆಟ್ಟೋಗಿರೋ ಸಾಮಾನು ಸಿಗುತ್ತೆ ಅಂಥವಳಾಗಿದ್ದಳು ರೇಣು. ಸುಮಿತ್ರಾ ಅವರು ಅವಳನ್ನು ನೋಡಲು ಹೋದಾಗ ತುಂಬ ಖುಷಿಯಿಂದ ಹೇಳಿದ್ರು, ನಾವು ಇವಳನ್ನು ಸೊಸೆ ಅಂತಲ್ಲ, ಮಗಳಂತೆ ನೋಡಿಕೊಳ್ಳುತ್ತೇವೆ ಎಂದು. ಹೇಳಲು ಮತ್ತು ಮಾಡಿ ತೋರಿಸಲು ತುಂಬ ವ್ಯತ್ಯಾಸ ಇದೆ. ಆದರೆ ಈ ಬಾರಿ ರೇಣುಗೆ ಸ್ವತಃ ಅವಳನ್ನೇ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಮದುವೆ ನಂತರ ಅವಳಲ್ಲಿ ಸೊಸೆಯ ಲಕ್ಷಣಗಳು ಕಾಣಿಸಲೇ ಇಲ್ಲ. ಮನೆಯಲ್ಲಿ ಸಣ್ಣ ಸಣ್ಣ ಬಟ್ಟೆಯನ್ನು ಹಾಕ್ಕೊಂಡು ನಡೆಯೋದು, ಯಾವಾಗ ನೋಡಿದ್ರೂ ಪಾರ್ಟಿ ಮಾಡೋದು, ಯಾವಾಗ ಬೇಕೋ ಆವಾಗೆಲ್ಲ ಹೋಟೆಲಿನಿಂದ ಊಟ ಆರ್ಡರ್ ಮಾಡೋದು, ಮನೆ ಕೆಲಸ ಮಾಡದೆ ಸುಮ್ಮನೆ ಕೂರೋದು. ಇನ್ನು ಮುಖ್ಯವಾದ ವಿಚಾರ ಅಂದರೆ ಅತ್ತೆ ಜೊತೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಡೋದು. ಇದು ಅವಳಿಗೆ ದಿನನಿತ್ಯದ ಕೆಲಸ ಆಗಿತ್ತು. ಗಂಡ ಮತ್ತು ಮಾವನ ಜೊತೆ ಒಳ್ಳೆಯವಳ ಥರ ನಟಿಸಿ ಅವರ ಹಿಂದಿನಿಂದ ಅತ್ತಿಗೆ ಹಿಂಸೆ ಮಾಡುತ್ತಿದ್ದಳು. ಇದು ಇದುವರೆಗೂ ಯಾರಿಗೂ ಗೊತ್ತಾಗಲೇ ಇಲ್ಲ. ಸುಮಿತ್ರಾ ಅವರು ಇದರ ಬಗ್ಗೆ ಏನಾದರೂ ಹೇಳಲು ಹೋದರೆ ರೇಣು ಅವರಿಗೆ ಎದುರು ವಾದಿಸುತ್ತಿದ್ದಳು. ಯಾರೂ ಹತ್ತಿರ ಇಲ್ಲದಿದ್ದಾಗ ಅವರ ಮೇಲೆ ಕೈ ಮಾಡುತ್ತಿದ್ದಳು. ನಂತರ ಹೇಳುತ್ತಿದ್ದಳು, ನಾನಂತೂ ನಿಮ್ಮ ಸೊಸೆ, ಅದಕ್ಕೆ ನೀವು ಹೀಗೆ ಮಾಡುತ್ತಿದ್ದೀರಾ? ನಿಮ್ಮ ಸ್ವಂತ ಮಗಳಾಗಿದ್ದರೆ ನೀವು ಸುಮ್ಮನೆ ಕೂರ್ತಿರ್ಲಿಲ್ವಾ? ನೀವು ನನ್ನನ್ನು ನೋಡಲು ಬಂದಾಗ ಹೇಳಿರಲಿಲ್ವಾ ನಿನ್ನನ್ನು ಮಗಳ ಹಾಗೆ ನೋಡಿಕೊಳ್ಳುತ್ತೇನೆಂದು? ಆದರೆ ಈಗ ಏನಾಯಿತು? ಸುಮಿತ್ರಾ ಅವರು ಮನೆ ಶಾಂತಿಗೋಸ್ಕರ ಈ ಎಲ್ಲ ಮಾತನ್ನು ಕೇಳಿ ಸುಮ್ಮನೆ ಕೂರುತ್ತಿದ್ದರು. ಅವರ ಗಂಡನ ಬಳಿ ಏನಾದರೂ ಹೇಳಿದರೆ, ಅರೆ ಅವಳಿನ್ನೂ ಸಣ್ಣವಳು, ಇನ್ನು ಸ್ವಲ್ಪ ದಿನ ಕಳೆದ ಮೇಲೆ ಅರ್ಥ ಮಾಡಿಕೊಳ್ತಾಳೆ, ಸ್ವಲ್ಪ ತಾಳ್ಮೆ ವಹಿಸೆಂದು ಸುಮಿತ್ರಾರವರಿಗೆ ಬುದ್ಧಿ ಹೇಳುತ್ತಿದ್ದರು. ಒಂದು ದಿನ ರಾಹುಲ್ ಮಗನ ಬಳಿ ರೇಣು ಬಗ್ಗೆ ಹೇಳಿದಾಗ ನಾಗರಾಯ ಹೇಳ್ತಾನೆ, ಅಮ್ಮ, ನಿಮ್ಮ ಕಾಲದವರಿಗೂ ಈಗಿನ ಕಾಲದವರಿಗೂ ತುಂಬಾ ವ್ಯತ್ಯಾಸ ಇದೆಯಮ್ಮ. ಮೊದಲೆಲ್ಲ ಸೊಸೆ ಕೇವಲ ಸೊಸೆಯಾಗಿ ಇರುತ್ತಿದ್ಲು, ಆದರೆ ಈಗ ಕಾಲ ಬದಲಾಗಿದೆ.
ಸೊಸೆ ಮಗಳಾಗಿ ಇರ್ತಾಳೆ, ಸ್ವಲ್ಪ ಸಮಯ ಕೊಡು, ಅವಳು ಸರಿಯಾಗ್ತಾಳೆ. ಆಗ ಸುಮಿತ್ರಾ ಅವರಿಗೆ ಅನ್ನಿಸಿತು, ಗಂಡ ಮಗ ಇಬ್ಬರೂ ಹೇಳುತ್ತಿದ್ದಾರೆ ಅಂದ ಮೇಲೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಎಂದು. ಆದರೆ ಇಂದು ಸೊಸೆ ಮಿತಿ ಮೀರಿ ಬಿಟ್ಟಿದ್ದಳು. ಬೆಳಿಗ್ಗೆ ಗಂಡ ಮಗ ಆಫೀಸ್ ಹೊರಟ ಮೇಲೆ ಸೊಸೆ ಹೊರಗಡೆ ಹೋದವಳು ಇಲ್ಲಿ ತನಕ ಬಂದಿರಲಿಲ್ಲ. ಸುಮಿತ್ರಾ ಅವರು ಚಿಂತೆಗೊಳಗಾಗಿದ್ರು. ಅಷ್ಟೊತ್ತಿಗೆ ಶಂಕರ್ ಅವರು ಒಂದು ಚಹಾ ಸಿಗಬಹುದಾ ಎಂದು ಕೇಳಿದರು. ಆಗ ಸುಮಿತ್ರಾರವರಿಗೆ ಕೋಪ ಬಂದು, ನಾನಿಲ್ಲಿ ಸೊಸೆ ಬಗ್ಗೆ ವೇಟ್ ಮಾಡ್ತಿದ್ದೀನಿ, ನಿಮಗೆ ಚಹಾ ಬೇಕಾ? ಇದು ಸೊಸೆವಾದವಳ ಲಕ್ಷಣ ಏನ್ರಿ? ಬರಲಿ, ಅವಳು ಇವತ್ತು ಕೇಳ್ತೀನಿ ಅವಳನ್ನ ಎಂದು ಸುಮಿತ್ರಾ ಅವರು ಬಡಬಡಿಸುತ್ತಾ ಇದ್ದರು. ಅಷ್ಟೊತ್ತಿಗೆ ರಾಹುಲ್ ಬಂದವನೇ, ಏನಾಯ್ತಮ್ಮ, ಯಾಕೆ ಹೀಗೆ ಕೂತಿದ್ದೀಯಾ? ಯಾರನ್ನು ಕಾಯ್ತಿದ್ದೀಯಾ? ಆಗ ಶಂಕರ್ ಅವರು ನಗುತ್ತಾ ಹೇಳಿದರು, ಹೌದು ಕಣೋ, ನಮ್ಮನ್ನು ಇಲ್ಲಿಯ ತನಕ ಹೀಗೆ ಕಾಯುತ್ತಾ ಕುಳಿತಿರಲಿಲ್ಲ ಎಂದಾಗ ಸುಮಿತ್ರಾ ಅವರು ಗಂಡನನ್ನು ಕೋಪದಿಂದ ಗುರಾಯಿಸಿ ಹೇಳಿದರು, ನಿಮಗೆ ತಮಾಷೆ, ಇಲ್ಲಿ ಕತ್ತಲಾಗ್ತಾ ಬಂತು, ಸೊಸೆ ಇನ್ನೂ ಮನೆಗೆ ಬಂದಿಲ್ಲ, ಬೇಗ ಬಂದು ಬಿಡ್ತೀನಿ ಅಂತ ಹೇಳಿ ಹೋದವಳು ಇನ್ನೂ ಬಂದಿಲ್ಲ ಅಂದರೆ ಏನು ಅರ್ಥ? ಎಲ್ಲಿದ್ದಾಳೋ ಏನೋ? ಅರೆ ಅಮ್ಮ, ಇದರಲ್ಲಿ ಕೋಪಿಸಿಕೊಳ್ಳು ಅಂಥದ್ದು ಏನಿದೆ? ಏನೋ ಕೆಲಸ ಇರಬಹುದು, ಅವಳು ಸಣ್ಣ ಮಗುವಲ್ಲ, ಬರ್ತಾಳೆ ಎಂದ ರಾಹುಲ್. ಆಗ ಸುಮಿತ್ರಾ ಅವರು ಕೋಪಗೊಳ್ಳುತ್ತಾ ಹೇಳಿದರು, ಬರ್ತಾಳೆ ಅಂದರೆ ಏನು ಅರ್ಥ? ಈಗಿನ ಕಾಲ ಎಷ್ಟು ಕೆಟ್ಟೋಗಿದೆ ಅಂತ ಗೊತ್ತಿದೆಯಾ ನಿನಗೆ? ಯಾವಾಗಿನಿಂದ ಕಾಲ್ ಮಾಡ್ತಿದ್ದೀನಿ, ಏನೂ ಇಲ್ಲ ಅಂದರೆ ಕಾಲ್ ರಿಸೀವ್ ಮಾಡಿ ಮಾತಾಡಬಹುದಿತ್ತಲ್ಲ. ಇದು ಒಬ್ಬ ಒಳ್ಳೆ ಸೊಸೆ ನಡೆದುಕೊಳ್ಳುವ ರೀತಿನಾ? ಪರಿಸ್ಥಿತಿಯನ್ನು ಸಂಭವಿಸಲು ಶಂಕರ್ ಅವರು, ಆಯಿತು, ನೀವಿಬ್ಬರು ಅಮ್ಮ ಮಗ ಕೂತು ಮಾತಾಡಿ, ನಾನು ಹೋಗಿ ಚಹಾ ಮಾಡಿ ತರ್ತೀನಿ, ಒಟ್ಟಿಗೆ ಕೂತ್ಕೊಂಡು ಕುಡಿಯೋಣ. ಶ್ರೀಮತಿಯವರೇ, ಅಣ್ಣನಾದರೂ ಮಾಡ್ತೀರಲ್ವಾ? ಅಲ್ಲ, ಅದನ್ನು ನಾನೇ ಮಾಡಬೇಕಾ? ಅದು ಮಾತ್ರ ನನ್ನಿಂದ ಆಗಲ್ಲಪ್ಪ. ಆಗ ಸುಮಿತ್ರಾ ಅವರು ಹೇಳ್ತಾರೆ, ಹೌದು ಮತ್ತೆ, ಅದನ್ನು ನಾನೇ ಮಾಡಬೇಕು, ಮತ್ತಿನ್ಯಾರು ಮಾಡ್ತಾರೆ? ಹೀಗೆ ಅವರು ಮಾತಾಡುತ್ತಿರುವಾಗ ಹೊರಗಡೆ ಗಾಡಿ ಬಂದು ನಿಲ್ಲುತ್ತೆ. ಇಳಿದು ಬಂದಳು. ಅವಳ ಕೈಯಲ್ಲಿ ತುಂಬ ಕವರ್ಗಳಿದ್ದವು. ಮನೆಯೊಳಗೆ ಬಂದವಳೆ ಬ್ಯಾಗನ್ನು ಒಂದು ಕಡೆ ಎಸೆದು ಸೋಫಾ ಮೇಲೆ ಕೂರುತ್ತಾ ಹೇಳಿದಳು, ಅಬ್ಬಾ, ಇವತ್ತಂತೂ ನನಗೆ ತುಂಬ ಸುಸ್ತಾಗಿದೆ, ಆದರೆ ಶಾಪಿಂಗ್ ಮಾಡಿ ಅಂತೂ ತುಂಬ ಮಜಾ ಬಂತು. ಅಲ್ಲಿರುವ ಕವರ್ಗಳನ್ನೆಲ್ಲ ನೋಡಿ ಸುಮಿತ್ರಾ ಅವರು ಕಣ್ಣು ಬಿಟ್ಟುಕೊಂಡು ನೋಡುತ್ತಾ ಕೇಳಿದರು, ಮಗಳೇ, ಏನಿದು ಇಷ್ಟೊಂದು ತಂದಿದ್ದೀಯಾ? ಆದರೇನು? ಯಾರಿಗೂ ಕಾಣದ ಹಾಗೆ ಸುಮಿತ್ರಾ ಅವರ ಕೈಯನ್ನು ಗಿಂಡುತ್ತಾ ಹೇಳಿದಳು, ಏನೂ ಇಲ್ಲ ಅತ್ತೆ, ನನಗೆ ಬೇಕಾಗಿರುವಂತಹ ಒಂದಿಷ್ಟು ಸಾಮಾನುಗಳು. ನಾನು ನನಗೋಸ್ಕರ ಕೆಲವೊಂದು, ಮತ್ತು ಮೇಕಪ್, ಮತ್ತು ಕೆಲವು ಡೈಲಿ ಯೂಸ್ ಡ್ರೆಸ್ ತಂದೆ. ಆಗ ಸುಮಿತ್ರಾ ಅವರು ಹೇಳ್ತಾರೆ, ಆದರೆ ಮಗಳೇ, ನಿಮ್ಮ ಮದುವೆಯಾಗಿ ಇನ್ನು 3 ತಿಂಗಳಷ್ಟೇ ಆದದ್ದು, ಈಗಾಗಲೇ ಎಷ್ಟೊಂದು ಬಟ್ಟೆಗಳು ಹಾಗೆ ಇವೆ, ನೀನೀಗ ಹಾಕಿರೋದು ಹೊಸ ಬಟ್ಟೆನೇ. ಆದರೂ ಇಷ್ಟೊಂದು ಶಾಪಿಂಗ್ ಮಾಡುವ ಅಗತ್ಯ ಏನಿತ್ತು? ನಾನು ನಿನಗೆ ಎಷ್ಟು ಹೊತ್ತಿನಿಂದ ಕಾಲ್ ಮಾಡ್ತಿದ್ದೇನೆ, ನೀನು ಯಾಕೆ ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ? ಏನಾಯಿತು ಏನು ಅಂತ ನನಗೆ ತುಂಬ ಚಿಂತೆಯಾಗಿತ್ತು. ಆಗ ರೇಣು ಹೇಳ್ತಾಳೆ, ಅತ್ತೆ, ನಾನೇನು ಸಣ್ಣ ಮಗು ಅಲ್ಲ, ನಾನು ಶಾಪಿಂಗ್ ಹೋಗಿದ್ದೆ ತಾನೇ, ಮುಗಿದ ಮೇಲೆ ಮನೆಗೆ ಬರ್ತಿದ್ದೆ. ನೀವು ನನಗೆ ಪದೇ ಪದೇ ಕಾಲ್ ಮಾಡಿ ಫ್ರೆಂಡ್ಸ್ ಎದುರಿಗೆ ನನ್ನನ್ನು ಇನ್ಸಲ್ಟ್ ಆಗುವಂತೆ ಮಾಡಿದ್ರಿ. ಅದಕ್ಕೆ ನಾನು ಫೋನನ್ನು ಸೈಲೆಂಟಲ್ಲಿಟ್ಟೆ. ಇನ್ನು ಶಾಪಿಂಗ್ ವಿಷಯ ಹೇಳಬೇಕಂದ್ರೆ, ನನಗೆ ಯಾವ್ಯಾವ ವಸ್ತು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡಿದೆ. ಇದರಲ್ಲಿ ಅಂಥದ್ದೇನಾಯಿತು ಈಗ? ನನ್ನಮ್ಮ ಹೀಗೆಲ್ಲ ನನ್ನನ್ನು ತಡೀತಿರಲಿಲ್ಲ. ಆಗ ಸುಮಿತ್ರಾ ಅವರು ಹೇಳ್ತಾರೆ, ಮಗಳೇ, ನಿನ್ನ ಅಮ್ಮ ನಿನ್ನನ್ನು ತಡೆಯದೇ ಇರಬಹುದು, ಅದು ನಿನ್ನ ತವರು ಮನೆ, ಅಲ್ಲಿ ನೀನು ಬೇಜವಾಬ್ದಾರಿಯಿಂದ ಇರಬಹುದು. ಇಷ್ಟ ಬಂದಾಗ ಕೆಲಸ ಮಾಡಬಹುದು, ಇಷ್ಟ ಇಲ್ಲ ಅಂದರೆ ಬಿಡಬಹುದು. ಎರಡೆರಡು ಅತ್ತಿಗೆ ಎಂದಿದ್ದಾರೆ ನಿನಗೆ, ಎಲ್ಲನೂ ಅವರೇ ನೋಡಿಕೊಳ್ಳುತ್ತಾರೆ. ಆದರೆ ಇದು ನಿನ್ನ ಗಂಡನ ಮನೆ, ಆದರೆ ನೀನಿಲ್ಲಿ ಸೊಸೆ, ಅದು ಕೂಡ ಏಕಮಾತ್ರ ಸೊಸೆ. ಈ ಮನೆಯ ಕಷ್ಟ ಸುಖವನ್ನು ನೀನೇ ನೋಡಿಕೊಳ್ಳಬೇಕು. ಈ ಮನೆಯ ಪೂರ್ತಿ ಜವಾಬ್ದಾರಿ ನಿಂದೆ. ಆದರೆ ನೀನು ಯಾವಾಗ ಈ ಮನೆಯ ಜವಾಬ್ದಾರಿಯನ್ನು ತಗೋತೀಯ? ನಾನು ಇವತ್ತಿದ್ದೀನಿ, ಆದರೆ ನಾಳೆ ದಿನ ಇರೋದಿಲ್ಲ. ಆಗ ನೀನೇ ಅಲ್ವಾ ಮನೆಯನ್ನು ನಡೆಸಬೇಕಾಗಿರೋದು. ಆಗ ರೇಣು ಮೆಲ್ಲನೆ ಹೇಳುತ್ತಾಳೆ, ನಾಳೆ ಸಾಯುವ ನೀನು ಇವತ್ತು ಸತ್ತಿದ್ರೆ ಒಳ್ಳೆದಿತ್ತು. ಆದರೆ ಯಾವಾಗ ಸಾಯುತ್ತೀಯೋ ನೋಡಿ ಅತ್ತೆ. ಹಾಗಾದರೆ ನೀವು ಮದುವೆ ಮುಂಚೆ ಹೇಳಬಾರ್ದಿತ್ತು, ನಿನ್ನನ್ನು ನಾನು ಸೊಸೆ ರೀತಿ ಅಲ್ಲ ಮಗಳ ರೀತಿ ನೋಡ್ಕೋತೀನಿ ಅಂತ. ಇಷ್ಟೊಂದು ಮೇಲೆ ಬಿದ್ದು ಪ್ರಶ್ನೆಗಳನ್ನು ನನ್ನ ಅಮ್ಮನೂ ನನ್ನ ಹತ್ರ ಕೇಳ್ತಿರ್ಲಿಲ್ಲ. ನೀವು ನನ್ನ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದೀರಾ?
ನಮಗೆ ನಿಮ್ಮ ಜೊತೆ ಇರಲು ಇಷ್ಟ ಇಲ್ಲ ಎಂದು ಹೇಳಿ ದಾಪುಗಾಲು ಇಡುತ್ತಾ ತನ್ನ ಕೋಣೆಗೆ ಹೋದಳು. ಸುಮಿತ್ರಾ ಅವರು ಬೇಸರದಿಂದ ಮಗನ ಮುಖ ನೋಡಿದರೆ, ಮಗ ನೋಡಿದರೆ ತಾಯಿಗೆ ಬುದ್ಧಿ ಹೇಳ್ತಾನೆ. ಏನಮ್ಮ ನೀನು ಯಾವಾಗ ನೋಡಿದರೂ ಅವಳ ಹಿಂದೆನೇ ಇರ್ತೀಯ. ನೋಡು, ಹೀಗೆ ನೀನು ಅವಳಿಗೆ ಕಿರಿಕಿರಿ ಮಾಡಿದರೆ ಒಂದಿನ ಅವಳು ನಿನ್ನ ಹಿಂದೆ ಬೀಳ್ತಾಳೆ. ಮತ್ತೆ ನನ್ನ ಹತ್ರ ಹೇಳಬೇಡ ನೀನು ನನಗೆ ಅವಳು ಹೊಡೆದು ಬಡಿದು ಮಾಡಿದ್ಲು ಅಂತ. ಚಿಲ್ ಮಾಡಮ್ಮ, ಯಾಕೆ ಅತ್ತೆ ಥರ ನಡ್ಕೊಳ್ತೀಯ? 7 ಗಂಟೆ ಆದದಷ್ಟೇ ಕರೆಕ್ಟ್ ಟೈಮಿಗೆ ಮನೆಗೆ ಬಂದಿದ್ದಾಳಲ್ಲ. ಅದೇ ನಿಮ್ಮ ಸ್ವಂತ ಮಗಳಾದರೆ ಅವಳು ಇದೇ ಥರ ಮಾಡಿದಾಗ ಅವಳಿಗೂ ನೀವು ಇದೇ ಮಾತನ್ನು ಹೇಳ್ತಾ ಇದ್ರಾ? ತನ್ನ ಮಾತನ್ನು ಪೂರ್ತಿಗೊಳಿಸಿ ರಾಹುಲ್ ತನ್ನ ಕೋಣೆಗೆ ನಡೆದನು. ಸುಮಿತ್ರಾ ಅವರಿಗೆ ತುಂಬ ಬೇಸರ ಆಯಿತು. ಅದೇ ಬೇಸರದಲ್ಲಿ ಸುಮಿತ್ರಾ ಅವರು ಕೋಣೆಗೆ ಹೋಗಿ ಮಂಚದ ಮೇಲೆ ಕುಳಿತರು. ಅವರನ್ನು ಆ ರೀತಿ ನೋಡಿ ಶಂಕರ್ ಅವರು ಹೇಳಿದರು, ಸುಮಿತ್ರಾ, ನಿನಗೆ ಅನಿಸ್ತಿಲ್ವಾ ನೀನು ರೇಣು ಮೇಲೆ ಅತ್ತೆಯನ್ನು ಅಧಿಕಾರ ಚಲಾಯಿಸಲು ನೋಡ್ತಿದ್ದೀಯ ಅಂತ? ಈಗ ತಾನೇ ಹೊರಗೆ ನಡೀತಲ್ಲ, ಇದರಿಂದ ಮನೆ ಶಾಂತಿ ಹಾಳಾಗುತ್ತೆ ಅನ್ನೋ ಯೋಚನೆ ಇದೆಯಾ ನಿನಗೆ? ಸುಮ್ಮನೆ ಯಾಕೆ ಸೀನ್ ಕ್ರಿಯೇಟ್ ಮಾಡೋದು? ಆಗ ಸುಮಿತ್ರಾ ಅವರು ಹೇಳ್ತಾರೆ, ನಿಮಗೂ ನನ್ನದೇ ತಪ್ಪು ಅಂತ ಅನ್ನಿಸ್ತಾ ಇದೆಯಾ ರೀ? ಸೊಸೆ ಮನೆಗೆ ಲೇಟಾಗಿ ಬರೋದು, ನಾನು ಕರೆ ಮಾಡಿದಾಗ ಕಾಲ್ ಎತ್ತದೇ ಇರುವುದು, ಮನೆಯ ಯಾವುದೇ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳದೇ ಇರುವುದು ನಿಮಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ಅಲ್ಲ, ನಿಮ್ಮ ಮಗಳು ಇಷ್ಟು ರಾತ್ರಿಯವರೆಗೆ ಮನೆಗೆ ಬಾರದೇ ಇದ್ದಾಗ ನಿಮಗೂ ಚಿಂತೆ ಆಗಲ್ವೇನ್ರಿ? ನಾನು ಅವಳನ್ನು ಮಗಳ ರೀತಿಯೇ ಕಾಣುತ್ತಿದ್ದೇನೆ. ಆದರೆ ಅವಳು ನನ್ನ ಮಾತನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡಳು. ಅವಳು ನನ್ನ ಜೊತೆ ಹೇಗೆ ವರ್ತಿಸುತ್ತಾಳೆ ಅಂತ ನಾನು ನಿಮಗೆ ಹೇಳಲು ಆಗೋದಿಲ್ಲ ರೀ. ಮನೆಯಲ್ಲಿ ಶಾಂತಿ ಕಾಪಾಡೋದಕ್ಕೋಸ್ಕರ ನಾನು ತುಂಬ ಸಹಿಸ್ತಿದ್ದೀನಿ ರೀ ಎಂದು ಹೇಳುತ್ತಾ ಸುಮಿತ್ರಾ ಅವರು ಅಳಲು ಶುರು ಮಾಡಿದರು. ಆಗ ಶಂಕರ್ ಅವರು ಹೇಳ್ತಾರೆ, ಅರೆ, ಇಷ್ಟು ಸಣ್ಣ ವಿಷಯವನ್ನು ಯಾಕೆ ದೊಡ್ಡದು ಮಾಡ್ತಿದ್ಯಾ? ಅವಳನ್ನು ನೀನು ಮಗಳಂತೆ ನೋಡಿಕೊಂಡರೆ ಖುಷಿಯಾಗಿರ್ತಾಳೆ. ನಿನಗೂ ಒಬ್ಬಳು ಮಗಳಿದ್ದರೆ ಅರ್ಧಕ್ಕೆ ನಿಲ್ಲಿಸಿ ಶಂಕರ್ ಅವರು ಸುಮ್ಮನಾದರು. ಅವರ ಆ ಮಾತುಗಳು ಸುಮಿತ್ರಾ ಅವರ ಎದೆಯನ್ನು ಇರಿದಂತಾಗಿತ್ತು. ಸುಮಿತ್ರಾ ಅವರು ಬೇಸರದಿಂದ ತಮ್ಮ ಫೋನನ್ನು ತೆಗೆದುಕೊಂಡು ಮನೆಯ ಹೊರಗಡೆ ಕೂತು ತಮ್ಮ ಹಳೆಯ ಗೆಳತಿ ಪೂಜಾಳಿಗೆ ಕರೆ ಮಾಡಿ ಅವರ ಮನದ ಮಾತೆಲ್ಲವನ್ನು ಹೇಳಿದರು. ಆಗ ಪೂಜಾ ಹೇಳಿದರು, ನೋಡು ಸುಮಿತ್ರಾ, ಸೊಸೆ ಮತ್ತು ಮಗಳ ಮಧ್ಯೆ ವ್ಯತ್ಯಾಸ ಇದ್ದೇ ಇದೆ. ಇದರ ಅರಿವು ರೇಣುಗೆ ಆಗಬೇಕಾಗಿದೆ. ಮತ್ತು ನಿನ್ನ ಗಂಡ ಮತ್ತು ಮಗನ ವಿಷಯಕ್ಕೆ ಬಂದರೆ, ಎಲ್ಲಿ ತನಕ ಒಬ್ಬ ಮನುಷ್ಯನಿಗೆ ಕಾಲಡಿಗೆನೇ ಎಲ್ಲ ಸಿಗುತ್ತದೋ ಅಲ್ಲಿ ತನಕ ಅವನಿಗೆ ಏನೂ ಗೊತ್ತಾಗೋದಿಲ್ಲ. ನಿನ್ನ ಗಂಡನ ಮತ್ತು ಮಗನ ಎಲ್ಲ ಕೆಲಸವನ್ನು ನೀನೇ ಮಾಡ್ತೀಯ. ಮತ್ತು ಹೇಗೆ ಗೊತ್ತಾಗೋದು ಅವರಿಗೆ ರೇಣು ಮನೆ ಕೆಲಸವನ್ನು ಮಾಡುತ್ತಾಳಾ ಇಲ್ವಾ ಅಂತ? ಅವಳು ಅವಳ ಜವಾಬ್ದಾರಿಯನ್ನು ನಿಭಾಯಿಸುತ್ತಾಳಾ ಇಲ್ವಾ ಅಂತ ಅವರಿಗೆ ಹೇಗೆ ತಾನೇ ಗೊತ್ತಾಗುತ್ತದೆ ಹೇಳು? ನೀನೇ ಏನಾದರೂ ಒಂದು ಉಪಾಯ ಮಾಡಬೇಕು ಈಗ. ಆಗ ಮಾತ್ರ ನೀನು ಸೇಫ್ ಆಗ್ತೀಯ. ನಿನಗೆ ಅರ್ಥ ಆಗ್ತಿದೆಯಲ್ಲ ನಾನು ಏನು ಹೇಳಲು ಹೊರಟಿದ್ದೇನೆ ಎಂದು. ಪೂಜಾಳ ಮಾತುಗಳನ್ನು ಕೇಳಿದ ಸುಮಿತ್ರಾ ಅವರಿಗೆ ಒಂದು ಉಪಾಯ ಹೊಳೆಯುತ್ತದೆ. ಮಾತನಾಡಿದ ಬಳಿಕ ಅವರು ಕರೆಯನ್ನು ಕಟ್ ಮಾಡಿ ಕ್ಯಾಬ್ ಬುಕ್ ಮಾಡಿ ಏನು ಗಟ್ಟಿ ನಿರ್ಧಾರ ಮಾಡಿದಂತೆ ಕೋಣೆಯ ಒಳಗೆ ನಡೆದರು. ಕೋಣೆಗೆ ಹೋದವರೇ ತಮ್ಮ ಬ್ಯಾಗಿನ ಒಳಗೆ ತಮ್ಮ ವಸ್ತುಗಳನ್ನೆಲ್ಲ ಜೋಡಿಸುತ್ತಾ ಔಷಧಿಯನ್ನು ಕೂಡ ಇಟ್ಟರು. ಸುಮಿತ್ರಾ ಅವರು ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳುತ್ತಿರುವಾಗ ಶಂಕರ್ ಅವರು ಕೇಳುತ್ತಾರೆ, ನೀನು ಯಾಕೆ ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳುತ್ತಿದ್ದೀಯಾ? ಎಲ್ಲಿಗಾದರೂ ಹೋಗುತ್ತಿದ್ದೀಯಾ ಹೇಗೆ? ಹಾಗೆ ಸುಮಿತ್ರಾ ಅವರು ಹೇಳ್ತಾರೆ, ನಾನು ನನ್ನ ತವರು ಮನೆಗೆ ಹೋಗ್ತಾ ಇದ್ದೇನೆ. ಅಣ್ಣ ತುಂಬ ದಿನದಿಂದ ಕರೀತಾ ಇದ್ದ. ನಾನು ಆಲೋಚಿಸಿದೆ ಸ್ವಲ್ಪ ದಿನ ಅಲ್ಲಿದ್ದು ಬರೋಣ ಎಂದು. ಹೇಗೂ ನನ್ನ ಅವಶ್ಯಕತೆ ಇಲ್ಲಿ ಯಾರಿಗೂ ಇಲ್ವಲ್ಲ. ಅವರ ಮಾತನ್ನು ಕೇಳಿ ಶಂಕರ್ ಅವರು ಆಶ್ಚರ್ಯಚಕಿತರಾಗಿ, ಅರೆ, ಈಗ ತವರು ಮನೆಗೆ ಹೋಗುವಂಥದ್ದು ಏನಾಗಿದೆ? ನಾವೀಗ ಊಟ ಕೂಡ ಮಾಡಲಿಲ್ಲ. ರಾತ್ರಿ ಚಪಾತಿ ಯಾರು ಮಾಡ್ತಾರೆ? ಆಗ ಸುಮಿತ್ರಾ ಅವರು ಒಂದು ಕ್ಷಣ ಪೂಜಾಳನ್ನು ನೆನೆದರು. ಮತ್ತೆ ಹೇಳಿದರು, ಅರೆ, ನಿಮ್ಮ ಮುದ್ದಿನ ಸೊಸೆ ಇದ್ದಾಳಲ್ಲ, ಅವಳ ಹತ್ರ ಹೇಳಿ ಮಾಡಿಸಿಕೊಂಡು ತಿನ್ನಿ. ನಾನೇ ಯಾವಾಗಲೂ ಜವಾಬ್ದಾರಿ ಹೊತ್ತುಕೊಂಡಿರಬೇಕಾ? ಓ, ನಿನಗೆ ನನ್ನ ಮಾತು ತುಂಬ ತರಚಿದ ಹಾಗೆ ನೀನು ಹೀಗೆ ಈ ರೀತಿ ತಮಾಷೆ ಮಾಡ್ತಿದ್ದೀಯಾ? ಆಗ ಸುಮಿತ್ರಾ ಅವರು ಹೇಳಿದರು, ಇದರಲ್ಲಿ ತಮಾಷೆ ಎಲ್ಲಿ ಬಂತು? ನನಗೆ ಮಗಳಿದ್ದು ನಾನು ನನ್ನ ತವರು ಮನೆಗೆ ಹೋಗ್ತಿದ್ದೀನಿ ಅಂದರೆ ಅವಳು ಬೇಡ ಅಂತ ಹೇಳ್ತಿದ್ಲಾ? ನಾನು ಇಲ್ಲದೆ ಇರುವಾಗ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ಲು.
ಇದನ್ನೇ ತಾನೇ ನೀವು ಆಗ ನನಗೆ ಅರ್ಥ ಮಾಡಿಸಲು ನೋಡಿದ್ದು. ಆಗ ಶಂಕರ್ ಅವರು ಹೇಳಿದರು, ನೀನು ಸುಮ್ಮನೆ ಬೇಡದ ವಿಚಾರ ಮಾತಾಡ್ತಿದ್ದೀಯಾ ಎಂದು ಹೇಳಿದ ಹಾಗೆ ಸುಮಿತ್ರಾ ಅವರು ತನಗಲ್ಲ ಎನ್ನುವಂತೆ ಅವರು ಹೇಳಿದ್ದನ್ನು ಕೇಳಿಸಿಕೊಳ್ಳದೆ ಬ್ಯಾಗ್ ತಗೊಂಡು ಮನೆಯಿಂದ ಹೊರಗೆ ಹೋದರು. ಅಷ್ಟರಲ್ಲಿ ಗಾಡಿಯು ಬಂದು ನಿಂತಿತ್ತು. ಆಗಲೇ ರೇಣು ಮತ್ತು ರಾಹುಲ್ ಕೂಡ ಹೊರಗೆ ಬಂದರು. ರಾಹುಲ್ ಹೊರಗೆ ಬರುತ್ತಲೇ ಅಮ್ಮ ಊಟ ತಯಾರಾಗಿದೆಯಾ ಎಂದು ಕೇಳುತ್ತಾ ಬಂದ. ಅಮ್ಮನ ಕೈಯಲ್ಲಿರುವ ಬ್ಯಾಗ್ ಮತ್ತು ಬಂದು ನಿಂತಿರುವ ಗಾಡಿಯನ್ನು ನೋಡಿ ಕೇಳಿದ, ಅಮ್ಮ ನೀವು ಎಲ್ಲಿಗಾದರೂ ಹೋಗ್ತಾ ಇದ್ದೀರಾ? ಆಗ ಸುಮಿತ್ರಾ ಅವರು ನಗುತ್ತಾ ಹೇಳಿದರು, ಮಗನೇ, ನಾನು ಸ್ವಲ್ಪ ದಿನದ ಮಟ್ಟಿಗೆ ನಿನ್ನ ಮಾವನ ಮನೆಗೆ ಹೋಗ್ತಾ ಇದ್ದೀನಿ. ನನ್ನನ್ನು ನಿನ್ನ ಮಾವ ತುಂಬ ದಿನದಿಂದ ಕರೀತಾ ಇದ್ದರು. ಅದಕ್ಕೆ ಹೋಗಿ ಬರೋಣ ಅಂತ ಆಲೋಚನೆ ಮಾಡಿದೆ. ಸ್ವಲ್ಪ ಬದಲಾವಣೆ ಇರಲಿ ಅಂತ. ಇಷ್ಟು ಹೇಳಿ ಅವರ ಯಾವುದೇ ಉತ್ತರಕ್ಕೂ ಕಾಯದೆ ಸುಮಿತ್ರಾ ಅವರು ತಿರುಗಿ ನೋಡದೆ ಅಲ್ಲಿಂದ ಹೋದರು. ಸುಮಿತ್ರಾ ಅವರ ಈ ನಿರ್ಧಾರದಿಂದ ಎಲ್ಲರೂ ಮುಖ ನೋಡಿಕೊಂಡರು. ಎಲ್ಲರಿಗೂ ಬಹಳವೇ ಹಸಿವಾಗಿತ್ತು. ರಾಹುಲ್ ರೇಣು ಮುಖ ನೋಡಿ ಕೇಳಿದ, ಈಗ ಏನು ಮಾಡೋದು? ಏನು ಮಾಡೋದಂದ್ರೆ ನಾನೇನು ಹೇಳಿ? ನಾನು ಸುಸ್ತಾಗಿ ಬಂದಿದ್ದೀನಿ. ಇವತ್ತು ನೀನು ಅಡುಗೆ ಮಾಡು. ಹೇಗೂ ನಿಮ್ಮಮ್ಮ ಅಡುಗೆಗೆ ಎಲ್ಲ ತಯಾರಿ ಮಾಡಿಬಿಟ್ಟೇ ಹೋಗಿರ್ತಾರೆ. ನಿಮಗೆ ಕೇವಲ ಚಪಾತಿ ಲಟ್ಟಿಸೋ ಕೆಲಸ ಮಾತ್ರ ಇರುತ್ತೆ. ನಡೀರಿ, ನಾನು ಪದಾರ್ಥವನ್ನು ತೆಗೆದಿಡ್ತೀನಿ ಎಂದು ಹೇಳಿ ರೇಣು ಅಡುಗೆ ಕೋಣೆಗೆ ಹೋದಳು. ಅವಳ ಹಿಂದೆನೇ ಹೋದ ರಾಹುಲ್ ಚಪಾತಿ ರೆಡಿ ಮಾಡಿದಂತೆ ರೇಣು ಅದನ್ನು ತಿಂದು ಅಡುಗೆ ಕೋಣೆಯಿಂದ ಹೊರಗೆ ಹೋಗಿ ತನ್ನ ಕೋಣೆಗೆ ಬಂದು ಸುಮ್ಮನೆ ಮಲಗಿಕೊಂಡಳು. ಅಲ್ಲಿ ಅಡುಗೆ ಕೋಣೆ ಕ್ಲೀನ್ ಮಾಡಿಲ್ಲ, ಪಾತ್ರೆನೂ ತೊಳೆಯಲಿಲ್ಲ. ಮರುದಿನ ಬೆಳಿಗ್ಗೆ 8 ಆದರೂ ಯಾರಿಗೂ ಎಚ್ಚರವಾಗಿರಲಿಲ್ಲ. ರಾಹುಲ್ ತಡಬಡನೆ ಎದ್ದು ರೇಣುವನ್ನು ಎಬ್ಬಿಸುತ್ತಾ ಹೇಳಿದ, ರೇಣು ಬೇಗ ಎದ್ದೇಳು, 8 ಗಂಟೆ ಆಯಿತು. ಈಗಾಗಲೇ ತುಂಬ ಲೇಟಾಗಿದೆ. ಇವತ್ತಂತೂ ಆಫೀಸಿಗೆ ತಡವಾಗುವುದು ಗ್ಯಾರಂಟಿ. ಅಪ್ಪ ಎದ್ದಿದ್ದಾರೋ ಇಲ್ವೋ ಗೊತ್ತಿಲ್ಲ. ನೀನು ಬೇಗ ಎದ್ದು ಚಹಾ ತಿಂಡಿ ರೆಡಿ ಮಾಡು. ರಾಹುಲ್ ತನ್ನ ಅಪ್ಪನ ಕೋಣೆಗೆ ಓಡಿದ. ಇತ್ತ ಕಡೆ ರೇಣು ಬೊಬ್ಬೆ ಇಡುತ್ತಾ, ಎಂಥ ತಮಾಷೆ ಇದು? ಅತ್ತೆಗೀಗ ತವರು ಮನೆಗೆ ಹೋಗುವ ಅವಶ್ಯಕತೆ ಇತ್ತಾ? ವಯಸ್ಸಾದರೂ ತವರು ಮನೆಗೆ ಹೋಗುವ ಹುಚ್ಚು ನಿಲ್ಲಿಲ್ಲ. ಇಷ್ಟು ಬೆಳಿಗ್ಗೆ ಎದ್ದು ಅಡುಗೆ ಮನೆಯಲ್ಲಿ ತಿಂಡಿ ಮಾಡಬೇಕಂತೆ. ಇದೊಂದು ಬಾಕಿ ಇತ್ತು. ರಾಹುಲ್ ತನ್ನ ಅಪ್ಪನ ಕೋಣೆಗೆ ಹೋದಾಗ ಅವರು ಮಲಗಿದ್ದರು. ರಾಹುಲ್ ತನ್ನ ಅಪ್ಪನನ್ನು ಎಬ್ಬಿಸಿ ಬೇಗ ತಯಾರಾಗಲು ಹೇಳಿದ. ರೇಣು ಅಡುಗೆ ಕೋಣೆಗೆ ಹೋದಾಗ ರಾತ್ರಿಯದೇ ಅಲ್ಲಲ್ಲೇ ಬಿದ್ದಿತ್ತು. ಪಾತ್ರೆಗಳ ರಾಶಿಯೇ ಬಿದ್ದಿತ್ತು. ಇದನ್ನು ನೋಡಿ ರೇಣುಗೆ ಏನು ಮಾಡುವುದೆಂದೇ ತೋಚದಾಯಿತು. ಅಷ್ಟರಲ್ಲಿ ರಾಹುಲ್ ಅಡುಗೆ ಕೋಣೆಗೆ ಬಂದು ಹೇಳಿದ, ರೇಣು, ಇವತ್ತು ಮನೆ ಕೆಲಸದವಳು ಬರುವುದಿಲ್ಲವಂತೆ. ಫೋನ್ ಮಾಡಿ ಹೇಳಿದ್ಲು. ಇವತ್ತು ಮನೆ ಕಸ ಗುಡಿಸೋ ಒರೆಸೋ ಕೆಲಸ ನೀನೇ ಮಾಡಬೇಕಾಗುತ್ತದೆ. ರೇಣು ಸಿಟ್ಟಿನಿಂದ ಹೇಳಿದಳು. ರಾಹುಲ್, ನಾನು ಇದನ್ನೆಲ್ಲ ಹೇಗೆ ಮಾಡಲಿ? ಅಡುಗೆ ಕೋಣೆ ಅಸ್ತವ್ಯಸ್ತವಾಗಿದೆ. ಪಾತ್ರೆಗಳು ರಾಶಿ ಬಿದ್ದಿದೆ. ಅದೂ ಅಲ್ಲದೆ ನೀನು ಹೇಳುತ್ತಿದ್ದೀಯ ಕೆಲಸದವಳು ಬರುವುದಿಲ್ಲ ಅಂತ. ಕಳೆದ 3 ದಿನದಿಂದ ಅವಳು ರಜೆ ಮಾಡಿದ್ದಾಳೆ. ಇನ್ನು ಎಷ್ಟು ರಜೆ ಮಾಡ್ತಾಳಂತೆ? ನನಗೆ ಸಾಧ್ಯ ಇಲ್ಲ ಇದನ್ನೆಲ್ಲ ಮಾಡಲು. ನೀನು ಇವತ್ತು ಆಫೀಸಿಗೆ ಹೋಗದೆ ಇಲ್ಲೇ ನಿಂತು ನನಗೆ ಸಹಾಯ ಮಾಡು. ಇಲ್ಲ ಅಂದರೆ ನಾನು ನನ್ನ ತವರು ಮನೆಗೆ ಹೋಗ್ತೀನಿ ಅಷ್ಟೇ. ರೇಣು ಮಾತು ಕೇಳಿ ರಾಹುಲ್ ಒಂದು ಕ್ಷಣ ಮೌನವಾಗಿ ನಿಂತು ಮತ್ತೆ ಹೇಳಿದನು, ರೇಣು, ಅಮ್ಮನು ಒಬ್ಬಳೇ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು ಅಲ್ವಾ? ನೀನು ಅವರಿಗೆ ಏನಾದರೂ ಸಹಾಯ ಮಾಡ್ತಾ ಇದ್ದೀಯಾ? ಇಲ್ಲ ತಾನೇ? ಆಗ ರೇಣು ಕೋಪದಿಂದ ಹೇಳ್ತಾಳೆ, ಯಾರಿಗೊತ್ತು, ನಿಮ್ಮಮ್ಮ ಇದನ್ನೆಲ್ಲ ಬೇಕು ಅಂತಲೇ ಮಾಡಿರಬೇಕು, ನನಗೆ ಕಷ್ಟ ಕೊಡೋದಕ್ಕೆ. ಅವರು ಸತ್ತು ಹೋಗಿದ್ರೆ ನಾನು ನೆಮ್ಮದಿಯಿಂದ ಇರ್ತಾ ಇದ್ದೆ. ನೆನಪಿರಲಿ, ಅವರು ಎಲ್ಲಿ ತನಕ ಮನೆ ಕೆಲಸ ಮಾಡಿಕೊಂಡು ನಾನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರುತ್ತಾರೋ ಅಲ್ಲಿಯವರೆಗೆ ನಾನು ಸುಮ್ಮನೆ ಇರ್ತೀನಿ. ಇಲ್ಲಾಂದರೆ ನಾನು ಏನು ಮಾಡ್ತೀನಿ ಅನ್ನೋದು ನಿಮಗೆ ಯಾರಿಗೂ ಅಂದಾಜಿಸಲು ಸಾಧ್ಯ ಇಲ್ಲ. ನಡಿ, ಸೈಡ್ ಬಿಡು, ನಾನು ನನ್ನ ಅಮ್ಮನ ಮನೆಗೆ ಹೋಗ್ತೀನಿ. ನೀನು ಏನು ಮಾಡಬೇಕು ಅಂತ ಆಲೋಚಿಸು ಎಂದು ಬಡಬಡಿಸುತ್ತಾ ತನ್ನ ಕೋಣೆಗೆ ನಡೆದಳು. ಇವರ ಈ ಮಾತನ್ನು ಶಂಕರಾಚಾರ್ಯರು ಕೂಡ ಕೇಳಿಸಿಕೊಂಡು ಹೈರಾಣಾದರು. ತಮ್ಮ ಪತ್ನಿ ಇವಳನ್ನು ಹೇಗೆ ಸಹಿಸಿಕೊಂಡಳೋ ಎಂದು ಬೇಸರಗೊಂಡರು. ಸುಮಿತ್ರಾ ಅವರು ಸೊಸೆ ಬಗ್ಗೆ ಹೇಳಿದಾಗಲೆಲ್ಲ ಇವರಿಬ್ಬರು ನಂಬುತ್ತಿರಲಿಲ್ಲ. ಸುಮಿತ್ರಾ ಅವರು ಎಲ್ಲ ಕೆಲಸವನ್ನು ಮಾಡಿಕೊಂಡು ನಗುತ್ತಾ ಇರುತ್ತಿದ್ದರು. ಆದರೆ ಒಂದು ದಿನಾಲೂ ಸೊಸೆ ಅಡುಗೆ ಕೋಣೆಗೆ ಹೊರಟವಳಲ್ಲ. ಆದರೆ ರಾಹುಲ್ ಮತ್ತು ಸುಮಿತ್ರಾ ಸೊಸೆಗೆ ಬೇಕಾದ ಎಲ್ಲ ಸಹಾಯವನ್ನು ಮಾಡುತ್ತಿದ್ದರು. ಶಂಕರಾಚಾರ್ಯರು ಮಗನ ಹತ್ತಿರ ಹೇಳ್ತಾರೆ, ಮಗನೇ, ನಾನು ಆಫೀಸಿಗೆ ಹೊರಡ್ತಾ ಇದ್ದೀನಿ. ಚಹಾ ತಿಂಡಿ ಅಲ್ಲೇ ಮಾಡ್ತೀನಿ. ನೀನು ಇವತ್ತು ಮನೆಯಲ್ಲೇ ಇದ್ದು ರೇಣುಗೆ ಸಹಾಯ ಮಾಡು.
ಇಷ್ಟು ಹೇಳಿ ಅವರು ತಿಂಡಿ ತಿನ್ನದೆ ಮನೆಯಿಂದ ಹೊರಟರು. ಈ ಕಡೆ ರೇಣು ತನ್ನ ಅಮ್ಮನಿಗೆ ಕಾಲ್ ಮಾಡಿ, ಅಮ್ಮ ನಾನು ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ಲು. ಮಮತಾ ಅವರು ಕೇಳಿದರು, ಎಲ್ಲ ಓಕೆ ಅಲ್ವಾ? ಇಲ್ಲಮ್ಮ, ಇಲ್ಲಿ ಏನೂ ಸರಿ ಇಲ್ಲ. ನನ್ನ ಅತ್ತೆ ಅವರ ತವರು ಮನೆಗೆ ಹೋಗಿ ಕೂತಿದ್ದಾರೆ. ನನಗೆ ಏನು ಗೊತ್ತಾಗ್ತಿಲ್ಲ. ಜನ ಯಾಕೆ ಮದುವೆ ಮುಂಚೆ ನಾವು ಸೊಸೆನ ಮಗಳ ಥರ ನೋಡ್ಕೋತೀವಿ ಅಂತ ಹೇಳ್ತಾರೆ. ಸತ್ಯ ಹೇಳೋದು ಮತ್ತು ಅದನ್ನು ಮಾಡಿ ತೋರಿಸೋದಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ. ನನ್ನ ಅತ್ತೆ ಸುಳ್ಳು ಹೇಳೋದ್ರಲ್ಲಿ ನಂಬರ್ 1 ಎಂದು ಬಡಬಡಿಸುತ್ತಾ ರೇಣು ನಿನ್ನೆ ಎಲ್ಲ ವಿಚಾರವನ್ನು ತನ್ನ ಅಮ್ಮನ ಬಳಿ ಹೇಳಿದಳು. ಆಗ ಮಮತಾ ಅವರು ಹೇಳ್ತಾರೆ, ನೀನು ಕೆಲಸದಿಂದ ತಪ್ಪಿಸಿಕೊಳ್ಳಲು ತವರು ಮನೆಗೆ ಬರ್ತಾ ಇದೆಯಾ? ನಿನಗೆ ನನ್ನ ಅತ್ತೆ ಥರ ಅತ್ತೆ ಸಿಗಬೇಕಿತ್ತು. ಯಾವಾಗಲೂ ಸೊಸೆಗೆ ಬೈದುಕೊಂಡು ಅವಳನ್ನು ತನ್ನ ಕೈಗೊಂಬೆಯಾಗಿ ಇಡುತ್ತಿದ್ದರು. ನೀನು ನನ್ನ ಮನೆಗೆ ಬಂದರೆ ಜಾಗ್ರತೆ. ನಿನ್ನ ಮಾತು ಕೇಳಿ ನನ್ನ ಸೊಸೆಯಂದಿರೇನಾದರೂ ಹಾಳಾದರೆ ನನ್ನ ತಲೆ ಮೇಲೆ ಕೂರಬೇಡ ನೀನು ಎಂದು ಹೇಳುತ್ತಾಳೆ. ಅಮ್ಮ, ನೀವು ನನ್ನನ್ನು ತವರು ಮನೆಗೆ ಬರೋದು ತಡೀತಾ ಇದ್ದೀರಾ? ಆಗ ಮಮತಾ ಅವರು ಹೇಳ್ತಾರೆ, ಯಾಕೆ ತಡಿಬಾರದು? ನಿನ್ನ ಮನೆ ನಿನಗೆ ನೋಡಿಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನು ನನ್ನ ಮನೆಗೆ ಬಂದು ಬೆಂಕಿ ಹಾಕುವುದಿಲ್ಲ ಅನ್ನೋ ಗ್ಯಾರಂಟಿ ಏನಿದೆ? ಮರ್ಯಾದೆಯಿಂದ ಬಂದರೆ ಯಾವಾಗಲೂ ನಿನಗೆ ಒಳ್ಳೆಯ ಮರ್ಯಾದೆ ಸಿಗುತ್ತೆ. ಆದರೆ ಜಗಳಗಳೆಲ್ಲ ಮಾಡಿಕೊಂಡು ಬಂದರೆ ನನ್ನ ಮನೆಯ ಬಾಗಿಲು ಯಾವಾಗಲೂ ನಿನಗೆ ಶಾಶ್ವತವಾಗಿ ಮುಚ್ಚಿರುತ್ತೆ. ಅರ್ಥ ಆಯ್ತಾ ಎಂದು ಹೇಳಿ ಮಮತಾ ಅವರು ಕರೆ ಕಟ್ ಮಾಡಿದರು. ಆಗ ರೇಣು ಶಾಕ್ ಆದ್ಲು. ಅವಳ ಅಮ್ಮ ಅವಳ ಜೊತೆ ನಿಲ್ಲದೆ ಅವಳ ಅತ್ತೆಯವರ ಪರ ವಹಿಸಿ ಮಾತನಾಡಿದರು. ಈಗ ರೇಣುಗೆ ಮನೆ ಕೆಲಸ ಮಾಡದೆ ಬೇರೆ ದಾರಿ ಇರಲಿಲ್ಲ. ಅಡುಗೆ ಕೋಣೆಗೆ ಹೋದಳು. ಅಲ್ಲಿ ರಾಹುಲ್ ಎಲ್ಲ ಕೆಲಸವನ್ನು ಮಾಡುತ್ತಿದ್ದ. ರೇಣು ಅವನಿಗೆ ಕೆಲಸದಲ್ಲಿ ಸಹಾಯ ಮಾಡತೊಡಗಿದಳು. ಇಬ್ಬರೂ ಸೇರಿ ಮನೆ ಕೆಲಸಗಳನ್ನು ಪೂರ್ತಿಗೊಳಿಸಿದ್ರು. ಅಷ್ಟರಲ್ಲಾಗಲೇ ಇಬ್ಬರಿಗೂ ತುಂಬ ಸುಸ್ತಾಗಿತ್ತು. ಊಟದ ಸಮಯ ಬೇರೆ ಆಗಿತ್ತು. ಹಾಗಾಗಿ ಅವರಿಬ್ಬರು ಊಟವನ್ನು ಹೊರಗಿನಿಂದ ತರಿಸಿ ತಿಂದರು. ಈ ಕಡೆ ಮಮತಾ ಅವರು ಸುಮಿತ್ರಾ ಅವರಿಗೆ ಕರೆ ಮಾಡಿ ಮಗಳ ಪರವಾಗಿ ಕ್ಷಮೆ ಕೇಳಿದರು ಮತ್ತು ಹೇಳಿದರು, ಸುಮಿತ್ರಾ ಅವರೇ, ನೀವು ಸರಿಯಾಗಿ ಮಾಡಿದ್ದೀರಾ. ಮಕ್ಕಳು ದಾರಿ ತಪ್ಪುತ್ತಿರುವಾಗ ಅವರನ್ನು ತಿದ್ದಬೇಕಾಗಿರೋದು ಅಮ್ಮಂದಿರಾದ ನಮ್ಮ ಕರ್ತವ್ಯ. ಇದಕ್ಕಾಗಿ ನಾವು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ನೀವು ಏನು ಮಾಡಿದ್ದೀರೋ ಅದನ್ನು ಸರಿಯಾಗಿ ಮಾಡಿದ್ದೀರಾ. ಸಂಜೆಯಾಗುತ್ತಲೇ ಎಲ್ಲರಿಗೂ ತಮ್ಮ ತಮ್ಮ ತಪ್ಪಿನ ಅರಿವಾಗತೊಡಗಿತ್ತು. ಆದ್ದರಿಂದ ಶಂಕರ್ ಅವರು ಆಫೀಸ್ನಿಂದ ಬರುವಾಗಲೇ ತಮ್ಮ ಹೆಂಡತಿಯ ಮನವೊಲಿಸಿ ಕರೆತಂದಿದ್ದರು. ಸುಮಿತ್ರಾ ಅವರು ಮನೆಗೆ ಬರುತ್ತಿದ್ದಂತೆ ರೇಣು ಮತ್ತು ರಾಹುಲ್ ಇಬ್ಬರೂ ಸೇರಿ ಸುಮಿತ್ರಾ ಅವರ ಬಳಿ ಕ್ಷಮೆ ಕೇಳಿದರು. ಹೀಗೆ ದಿನ ಕಳೆದಂತೆ ಎಲ್ಲವೂ ನಾರ್ಮಲ್ ಆಗುತ್ತಾ ಬಂತು. ಕೆಲವು ದಿನದಲ್ಲಿ ರೇಣು ಒಬ್ಬ ಒಳ್ಳೆ ಸೊಸೆ ಮಗಳಾಗಿ ಮನೆಯನ್ನು ನಡೆಸಿಕೊಂಡು ಹೋಗ್ತಾಳೆ. ಧನ್ಯವಾದಗಳು ಸ್ನೇಹಿತರೆ. ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.